ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ವಿರುದ್ಧ ಸೋತು ಸರ್ಕಾರ ಕಳೆದುಕೊಂಡಿದ್ದು ಮಾತ್ರ ಅಲ್ಲ, ಭವಾನಿಪುರ ಕ್ಷೇತ್ರದಲ್ಲಿ ಸ್ವತಃ ತಾವೇ ಸೋತಿದ್ದಾರೆ. ಭವಾನಿಪುರ ಮೋಸ್ಟ್ ಹೀಟೆಡ್ ಸ್ಪರ್ಧೆಯಾಗಿತ್ತು. ಸುವೇಂದು ಅಧಿಕಾರಿಯ ವಿರುದ್ಧ 15,105 ಮತಗಳಲ್ಲಿ ಸೋತರು ಮಮತಾ ಬ್ಯಾನರ್ಜಿ. ಹಿಂದೆ 3 ಸಲ MLA ಆಗಿದ್ದಾರೆ ಅವರಲ್ಲಿ. 2011ರಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನ ಮಣಿಸಿ ತೃಣಮೂಲ ಕಾಂಗ್ರೆಸ್ ದೊಡ್ಡ ಗೆಲುವನ್ನ ಪಡೆದಾಗ ಮಮತಾ ಬ್ಯಾನರ್ಜಿ MP ಆಗಿದ್ರು, ಸಂಸದೆಯಾಗಿದ್ರು. ಬಂದು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿ ಭವಾನಿಪುರದಲ್ಲಿ ಶಾಸಕರಾಗಿದ್ದ ಸುಬ್ರತಾ ಭಕ್ಷಿ ಅವರ ರಾಜೀನಾಮೆ ಕೊಡಿಸಿ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ರು. ಎರಡ್ 2016ರಲ್ಲೂ ಭವಾನಿಪುರದಲ್ಲಿ ಗೆದ್ರು. 2021ರಲ್ಲಿ ಕಳೆದ ಚುನಾವಣೆಯಲ್ಲಿ ಸುವೇಂದು ಅಧಿಕಾರಿ ವಿರುದ್ಧ ನಂದಿ ಗ್ರಾಮದಲ್ಲಿ ಸ್ಪರ್ಧಿಸಿ ಸೋತರು. ಮತ್ತೆ ಭವಾನಿಪುರಕ್ಕೆ ಉಪಚುನಾವಣೆಗಳನ್ನು ಮಾಡಿಸಿ ಗೆದ್ರು. ಈ ಸಲ ಸುವೇಂದು ಅಧಿಕಾರಿಯ ವಿರುದ್ಧ ಭವಾನಿಪುರದಲ್ಲಿ ಸೋತಿದ್ದಾರೆ. ನಲವತ್ತೇಳು ಸಾವಿರ ಮತಗಳು ಡಿಲೀಟ್ ಆಗಿದ್ವು ಇಲ್ಲಿ SIR ನಲ್ಲಿ. 24% ಮುಸ್ಲಿಮರಿರುವಂತಹ ಕ್ಷೇತ್ರ, 42% ಬಂಗಾಳಿ ಹಿಂದೂಗಳು, 34% ನಾನ್ ಬೆಂಗಾಲಿ ಹಿಂದೂಗಳಿದ್ದಾರೆ. ಮುಸ್ಲಿಮೇತರ ಮತಗಳನ್ನು ಒಂದು ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಯಿತು. ನಂದಿಗ್ರಾಮ ಮತ್ತು ಭವಾನಿಪುರ 2 ಕಡೆ ಸ್ಪರ್ಧೆ ಮಾಡಿದ್ರು. ಸುವೇಂದು ಅಧಿಕಾರಿ ಪ್ರಚಾರ ಮಾಡಿದ್ದು ನಂದಿಗ್ರಾಮದಲ್ಲ, ಭವಾನಿಪುರದಲ್ಲಿ. ಸುವೇಂದು ಅಧಿಕಾರಿ ನಾಮಿನೇಷನ್ಗೆ ಸ್ವತಃ ಅಮಿತ್ ಶಾ ಬಂದಿದ್ರು. ಒಂಥರ ಚಕ್ರವ್ಯೂಹ ಹೆಣೆಯಲಾಯಿತು ಮಮತಾ ಬ್ಯಾನರ್ಜಿ ವಿರುದ್ಧ ಭವಾನಿಪುರದಲ್ಲಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ಈಗ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.